ಯವಿ 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 ಎಷ್ಟು ಮುದ್ದಾಗದೆ ಮಗ. ಗುಂಡ್ಗುಂಡಿಗೆ ಹಸಿನ ಹಾಲ್ನಂಗೆ ಐತಲ್ಲವ ಮಗ. ಅಜ್ಜಿ ಏನು ಅಂದ್ಕೊಂಡಿದ್ಯಾ? ಎಷ್ಟೇ ಆದರೂ ನನ್ನ ಮಗಲ್ವಾ, ಕ್ಯೂಟಾಗಿ ಇರ್ತಾನೆ. ನೋಡು ನೋಡು ಎಷ್ಟು ಕ್ಯೂಟಾಗಿ ಆಟಾಡ್ತಾ ಇದ್ದಾರೆ. ಓ ತೇಟ್ ಅವ್ರ ಅಪ್ಪನಂಗೆ ಕಣವ ಮೂಗು ಮೊಡ್ಡ. ಎಲ್ಲಿ ತತ ಬಿಸಿ ಎಣ್ಣೆ ತಗಬಾ, ನಾನು ಹಣೆ ಮೂಗು ಎಲ್ಲ ತಿತ್ತೀನಿ. ನಾವು ತಿದ್ದಿದ್ರೆ ಅಲ್ವಾ ಎಲ್ಲ ಸರಿ ಹೋಗೋದು. ಬಾಣಂತಿ ಇದ್ದಂಗೆ ಇದೆಯೇನವ ನೀನು. ಸ್ವೆಟ್ರಲ್ಲಿ ಕಾರ್ಸಲ್ಲಿ ಹತ್ತಿ ಇಟ್ಕೋಬೇಕು, ಕಿವಿ ಒಳಕ್ಕೆ ಹತ್ತಿ ಇಟ್ಕ ಹತ್ತಿನ. ಇವಾಗೇನೋ ಇಷ್ಟೊತ್ತು ನಾಟಕ ಬಿಟ್ಟಿದ್ದಾಯ್ತು, ಇವಾಗಾದರೂ ಈ ಸ್ವೆಟ್ರ್ ಹಾಕೊಬೇಕಪ್ಪ, ಇಲ್ಲಾಂದರೆ ಅಜ್ಜಿ ಬಂದು ಬೋಧನೆ ಕೊಡ್ತಾರಪ್ಪ. ಆಗಲ್ಲ ನನ್ನ ಕೈಲಮ್ಮ, ಕಾಟನ್ ಹುಡ್ಕೋಷ್ಟು ಪೇಷನ್ಸ್ ಇಲ್ಲ ಬಿಡು. ಇದ್ಯಾವುದೋ ನಿನ್ನ ಸ್ಕಾರ್ಫ್ ಇತ್ತಂತಲ್ಲ ಬಾಣಂತನದ್ದು, ಅದೇ ಹಾಕೊತೀನಿ. ಅಜ್ಜಿಗೇನು ಹೇಳ್ಬೇಡ ಆಯಿತಾ, ನಾನು ಮ್ಯಾಂಗೋ ತಿಂದಿದ್ದು ಹೇಳ್ಬೇಡ. ಆಮೇಲೆ ಸುಮ್ಮನೆ ನನ್ನ ಮೇಲೆ ಇದು ಮಾಡ್ತಾರೆ ಅಷ್ಟೇ. ಪಾಪು ಮಲ್ಕೊಂಡಿದ್ದಾನಾ? ಸರಿ ಆಯಿತು, ನಾನು ಇವಾಗ ಮಲ್ಕೊಳಕ್ಕೆ ಹೋಗ್ತೀನಿ. ಅಜ್ಜಿ ಬಂದ ತಕ್ಷಣ ಹೇಳು ಕೀರ್ತನ ಮಲ್ಕೊಂಡ್ಬಿಟ್ಟಿದ್ದಾಳೆ ಅಂತ, ಆಯಿತಾ? ಮೂಗಿಗೆ ನಾನು ಕಾಟನ್ ಇಟ್ಕೊಬೇಕಾ? ಏನಿಲ್ಲ ಕೀರ್ತನ ತಗೊಳವ. ಬಿಸಿ ಅನ್ನ ಬಿಸಿ ನೀರು ಬೇಗ ಬೇಗ ತಿನ್ಬಿಡು ಆಯ್ತಾ. ಆರೋಗಕ್ ಮುಂಚೆ ತಿಂದ್ಬಿಡ್ಬೇಕು. ಆರೋದ್ಮೇಲೆ ತಿನ್ಕೂಡ್ದು, ಆರೋಗ್ಯಕ್ಕೆ ಮಗಿನ ಆರೋಗ್ಯಕ್ಕೆ ಕೆಟ್ಟಿದ್ದು. ಅದಕ್ಕೆ ಬೇರ್ಬೇಗನೆ ತಿನ್ನವ ತಗ. ಅಜ್ಜಿ ಏನಿದು ಅನ್ನಕ್ಕೆ ನೀರು ಹಾಕ್ಬಿಟ್ಟು ಕೊಟ್ಟಿದ್ದೀರಾ? ನಾನು ತಿನ್ನಲ್ಲ, ನನಗೆ ಸಾಂಬಾರು ಇಷ್ಟ, ನಾನು ಸಾಂಬಾರು ತಿಂತೀನಪ್ಪ. ನನಗೆ ಈ ಥರ ನೀರಲ್ಲಿ ತಿಂದು ಅಭ್ಯಾಸ ಇಲ್ಲ ಅಜ್ಜಿ. ಏ ನಾನ್ ಬಂದಿರೋದು ಯಾಕೆ? ನಿನ್ ಬಾಣಂತನ ಮಾಡಕ್ಕೆ. ತಿನ್ನವ, ತಿನ್ಬೇಕು. 9 ತಿಂಗಳು ನೀನು ಬರೀ ಅನ್ನ ನೀರು ಹಾಕೊಂಡು ತಿನ್ಬೇಕು, ಸರಿನಾ? ಈ ಹಣ್ಣು ಹಂಪ್ಲು ಅದೆಲ್ಲ ತಿನ್ಕೂಡ್ದು, ಆರೋಗ್ಯಕ್ಕೆ ಕೆಟ್ಟದು, ಮಗಿಗೆ ಜೀರ್ಣ ಆಗತ್ತಿಲ್ಲ. ತಿನ್ನು ಇದನ್ನೇ. ಏನಿದು ಇಷ್ಟೊಂದು ಬಿಸಿಯಾಗಿದೆ ನೀರು? ಈ ಬಿಸಿ ನೀರು ಉಯ್ಕೊಂಡ್ರೆ ಅಷ್ಟೇ ಮೈಯೆಲ್ಲ ಸುಟ್ಟೋಗ್ಬಿಡುತ್ತೆ. ನಂಗಂತೂ ನಾರ್ಮಲ್ ತಳ್ಬೆಚ್ಚಗಿರೋ ನೀರು ಕೊಟ್ಟರೆ ಸಾಕು. ಈ ಬೇಸಿಗೆಗಾಲದಲ್ಲಿ ಈ ನೀರನ್ನ ಉಯ್ಕೊಳಕ್ಕಾಗುತ್ತಾ ಅಜ್ಜಿ? ಅವ್ವ ನೀನು ಬಾಣಂತಿ, ಹಿಂಗೆ ಉಯ್ಕೊಬೇಕು. ಬಿಸಿ ಬಿಸಿ ನೀರು. ನಮ್ಮ ಕಾಲದಲ್ಲಿ ಗುಡಾಣ ಬಿಸಿ ನೀರು ಇರ್ತಿತ್ತು ಗೊತ್ತಾ? ಇವಾಗ ಬಕೆಟಲ್ಲಿ ಇಷ್ಟಿದೆ ಹುಯ್ಕೋ. ಅಳ್ಬೇಡ ಅಲ್ಲಿ ನೋಡಲ್ಲಿ ಚಂದ್ರ, ನೋಡು ಚಂದ್ರ. ಅಳ್ಬೇಡ ಅಯ್ಯೋ ಅಳ್ಬೇಡ. ಅಯ್ಯೋ ನನ್ನ ಮಗು ಎದ್ದೇಳ್ತು, ಕುಡಿ. ನಾನು ಮಗುಗೆ ಹಾಲು ಕೊಡಬೇಕು, ಮಗುನ ನಾನು ನೋಡ್ಕೊತೀನಿ. ನೀವೇನು ಟೆನ್ಷನ್ ಮಾಡ್ಕೊಬೇಡಿ, ನನಗೇನಾದರೂ ರುಚಿಯಾಗಿ ಅಡುಗೆ ಮಾಡಿ ಹಾಕಿ ಸಾಕು. ಮಕ್ಕಳು ಅಳ್ಬೇಕು, ಆಗ್ಲೇ ಕಂಠ ಚೆನ್ನಾಗಾಗೋದು. ಅಳ್ಳಿ ಸುಮ್ಮನಿರು. ಅಳವ ನೀನು ಬಾಣಂತಿ, ಜಾಸ್ತಿ ಮಗ ಎತ್ಕೋಬೇಡ, ಕೈಗೆ ಅಂಟ್ಕೊಂಡ್ಬಿಡ್ತಾರೆ. ನಾನು ಮಗ ನೋಡ್ಕೊಳಕ್ ಬಂದಿದ್ದೀನಲ್ಲ, ನಾನೇ ನೋಡ್ಕೊತೀನಿ ಮಗವ. ನೀನು ರೆಸ್ಟ್ ಮಾಡು ಆರಾಮಾಗಿ. ಸರಿ ಅಜ್ಜಿ, ನನ್ನ ಹಸ್ಬೆಂಡ್ ಬಂದು ನಾನು ಹಿಂಗೆ ಸ್ವಲ್ಪ ಔಟಿಂಗ್ ಹೋಗ್ಬಿಟ್ಟು ಬರ್ತೀನಿ. ಮಗುನ ಸ್ವಲ್ಪ ನೋಡ್ಕೊಂಡಿರ್ತೀರಾ? ಹಾ, ಗಂಡನ ಜೊತೆ ಹಂಗೆಲ್ಲ ಹೋಗ್ಬಾರ್ದು ಕಣವ. ಬಾಣಂತಿರು ಹೊರ್ಗಡೆ ಗಾಳಿ ಸೋಕೋಬಿಡುತ್ತೆ. ನೀನು ಮನೇಲೇ ಇರು, ಎಲ್ಲೂ ಹೋಗ್ಬೇಡ. ಅಜ್ಜಿ ಬಾಣಂತಿ ಹೌದು, ಆದರೆ ಸ್ವಲ್ಪ ನನಗೂ ರಿಲ್ಯಾಕ್ಸೇಷನ್ ಬೇಕು ತಾನೆ. ಆ ಕಾಲ ಕೆಟ್ಟೋಯ್ತಾ? ನಿಮ್ಮ ಕಾಲದಲ್ಲಾದರೆ ಕತ್ಲೆ ಕೋಣಲ್ಲಿ ಕೂರಿಸ್ಬಿಟ್ಟು ಸುಮ್ಮನೆ ಡಿಪ್ರೆಷನ್ ಬರ್ಸ್ತಿದ್ರಪ್ಪ. ಅದಕ್ಕೆ ಮಕ್ಕಳು ಹಾಗೆ ಅಂತ ಅಳ್ತಾ ಇದ್ರು. ಇವಾಗ ಹಂಗೆಲ್ಲ ಮಾಡಂಗಿಲ್ಲ ಅಪ್ಪ. ನಮ್ಮ ಕಾಲದಲ್ಲೆಲ್ಲ ಹಿಂಗಿರ್ಲಿಲ್ಲ ಅಪ್ಪ.